ಫ್ರೆಂಡ್ಸ್, ದೋಸೆಗೆ ಎಷ್ಟು ಅವರ್ ಅಕ್ಕಿ ನೆನೆಸ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀನಿ. 2 ಗ್ಲಾಸ್ ನೀರು ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿಗೆ, ಕಾಫಿ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನಕಾಳು. ಇದನ್ನು ಚೆನ್ನಾಗಿ ತೊಳ್ಕೊಂಬರೋಣ. ತೊಳ್ಕೊಂಬಂದು ನೀರು ಹಾಕಿ ನೆನೆಸ್ಬಿಡೋಣ. 6 ಅವರ್ ನೆನೆಸಿದ್ದೀನಿ ನಾನು. ನೆನೆಸಾದ್ಮೇಲೆ ನೀರೆಲ್ಲ ಬಗ್ಗಿಸ್ಬಿಟ್ಟು ಇದಕ್ಕೆ ಒಂದು ಟಿಫನ್ ಬಾಕ್ಸು, ಈ ಥರ ಒಂದು ಅಳತೆ ಪ್ರಕಾರ ದೊಡ್ಡ ಒಂದು ಮೀಡಿಯಮ್ ಸೈಜು, ಅದರಲ್ಲಿ ಒಂದು ಟಿಫನ್ ಬಾಕ್ಸು ಅನ್ನ ಹಾಕ್ಕೊಂಡಿದ್ದೀನಿ ನೋಡಿ. ಈ ಟಿಫನ್ ಬಾಕ್ಸಲ್ಲಿ ಅನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡಾಗಿದೆ. ನೀರು ಜಾಸ್ತಿ ಹಾಕ್ಬಾರ್ದು. ಆ ಜಾರಲ್ಲಿ ಇಷ್ಟು ನೀರು ಮಾತ್ರ ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಕ್ಬಿಡೋಣ. ಇದನ್ನು ಮುಚ್ಚಿಕ್ಬಿಟ್ಟು ಒಂದು ನೈಟ್ ಫುಲ್ಲು ಮುಚ್ಚಿಕ್ಕಿದೆ ನಾನು. ಚೆನ್ನಾಗಿ ನೋಡಿ ಉಬ್ಬಿ ಬಂದಿದೆ ಹಿಟ್ಟು. ಈ ಥರ ಉಬ್ಬಿ ಬರುತ್ತೆ. ಒಂದು ನೈಟ್ ಫುಲ್ಲು ನೆನೆಸಿದ್ದೀನಿ ನಾನು. ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ಕಲಿಸ್ಕೊಬೇಕು ಚೆನ್ನಾಗಿ. ಉಪ್ಪು ಹಾಕಿದ್ದೀವಲ್ಲ, ಒಂದೇ ಕಡೆ ಇರುತ್ತೆ. ಚೆನ್ನಾಗಿ ಕಲಿಸ್ಕೊಬೇಕು, ಮಿಕ್ಸ್ ಮಾಡಬೇಕು ಇದನ್ನು. ಇವಾಗ ಇದರಲ್ಲಿ ದೋಸೆ ಹಾಕ್ತೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ದೋಸೆ ಹಾಕ್ತಾಯಿದ್ದೀನಿ, ಮಕ್ಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕು, ಚೆನ್ನಾಗಿ ಬರುತ್ತೆ ದೋಸೆ ನೋಡಿ. ಸೆಟ್ ದೋಸೆಗೆ ಬೆಣ್ಣೆ ಹಾಕಿದ್ದೀನಿ. ಇವಾಗ ಅದಕ್ಕೆ ಪಲ್ಯ ಬಾಣಲಿ ಇಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಕೆಂಪಗಾದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು, 1-2 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪೌಡ್ರು ಎಣ್ಣೆಗೆ ಹಾಕ್ಕೊಬೇಕು. ಅರಿಶಿನ ಪೌಡ್ರು ಮಿಕ್ಸ್ ಮಾಡಿಬಿಟ್ಟು ಇವಾಗ ಆಲೂಗಡ್ಡೆ ಒಂದು ಕಡೆ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ ಚೆನ್ನಾಗಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಕೊಂಬಿಟ್ಟು ನೋಡಿ. ಚಟ್ನಿ, ದೋಸೆ, ಪಲ್ಯ ತುಂಬಾ ಚೆನ್ನಾಗಿತ್ತು. ಇದನ್ನು ಫಾಲೋ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನೇನು ಎಲ್ಲ ಮಕ್ಕಳಿಗೆ ಬಾಕ್ಸ್ ಕಟ್ಟಿ ಸ್ಕೂಲ್ಗೆ ಬಿಟ್ಟು ಬಂದಾದಮೇಲೆ ಮನೇಲಿ ಪೂಜೆನೂ ಮುಗಿಸ್ಕೊಂಡೆ. ಇವತ್ತು ಅಮಾವಾಸ್ಯೆ ಎಲ್ಲ, ಕಿರು ದೀಪಾವಳಿ. ಇವತ್ತು ಚಿಕ್ಕ ದೀಪಾವಳಿ ಅಂತಾರೆ ಕನ್ನಡದಲ್ಲಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.